ನಿರೀಕ್ಷೆಯಂತೆ ಜಯಪ್ರಕಾಶ್ ಹೆಗ್ಡೆ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದು ಎಂಪಿ ಕುಮಾರಸ್ವಾಮಿ ಕೂಡ ತೆನೆಯ ಹೊರೆಯನ್ನ ಇಳಿಸಿ ಕೈ ಹಿಡಿದಿದ್ದಾರೆ. ಇನ್ನು ಧಾರವಾಡದಲ್ಲಿ ಮೋದಿ ಮತ್ತೆ ಪ್ರಧಾನಿಯಾಗಲೆಂದು ಹೋಮ ನಡೆಸಲಾಗಿದೆ. ಈ ಎಲ್ಲ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ಬಿಜೆಪಿ ತೊರೆದು ಮಾಜಿ ಸಂಸದ ಜಯಪ್ರಕಾಶ್ ಹೆಗ್ಡೆ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಇವರ ಜೊತೆಗೆ ಮಾಜಿ ಶಾಸಕರಾದ ಸುಕುಮಾರ್ ಶೆಟ್ಟಿ, ಎಂಪಿ ಕುಮಾರಸ್ವಾಮಿ ಸಹ ಕೈ ಸೇರ್ಪಡೆಯಾಗಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡಿಸಿಎಂ, ಕೆಪಿಸಿಸಿ ಅಧ್ಯಕ್ಷ ಡಿಕೆ, ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಮಧು ಬಂಗಾರಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್, ಕೆಜೆ ಜಾರ್ಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜಯಪ್ರಕಾಶ್ ಹೆಗ್ಡೆ ತಮ್ಮ ಪಾರ್ಟಿಯಿಂದ ಅಧ್ಯಕ್ಷ ಆಗಿದ್ದ. ಇವಾಗ ನೋಡಿದ್ರೆ ಸಿದ್ದರಾಮಯ್ಯ ಕರೆದು ಟಿಕೆಟ್ ಕೊಟ್ಟು ಕೂರಿಸಿದ್ದಾರೆ ಅಂತ ಯತ್ನಾಳ್ ಹೆಗ್ಡೆ ಕಾಂಗ್ರೆಸ್ ಸೇರ್ಪಡೆಗೆ ಕಿಡಿಕಾರಿದ್ದಾರೆ. ನಾನು ಅವಾಗ್ಲೇ ಬೊಮ್ಮಾಯಿಗೆ ಹೇಳಿದ್ದೆ ಬೇಡ ಅಂತ, ಆದ್ರೆ ಬೊಮ್ಮಾಯಿ ಏನ್ ಮಾಡ್ಲಿ ಗೌಡ್ರೆ ಅಂತ ಹೇಳಿದ್ರು. ಅಲ್ಲದೆ ಇವಾಗ ಎಲ್ಲರೂ ಸಮಾವೇಶದ ಹೆಸರಲ್ಲಿ ಲೀಡರ್ ಆಗ್ತೇನೆ ಅಂತ ತೋರಿಸಿಕೊಳ್ಳುವುದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳಿದ್ರು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಬಿಜೆಪಿಯಿಂದ ನನ್ನನ್ನ ಹೊರಹಾಕಲ್ಲ, ಬಿಜೆಪಿಯಲ್ಲಿ ಗಟ್ಟಿಯಾಗಿ ತಳ ಉರಿದ್ದೀನಿ ಅಂತ ಶಾಸಕ ಯತ್ನಾಳ್ ಹೇಳಿದ್ದಾರೆ. ಲೋಕಸಭಾ ಚುನಾವಣೆ ನಂತರ ನಾನು ತೋರಿಸ್ತೇನೆ. ಚುನಾವಣೆ ಒಳಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ 2A ಮೀಸಲಾತಿ ನೀಡಬೇಕು. ಚುನಾವಣೆ ಒಳಗೆ ಮೀಸಲಾತಿ ನೀಡದಿದ್ರೆ ಕಾಂಗ್ರೆಸ್ಗೆ ವೋಟ್ ಹಾಕಬೇಡಿ. 2A ಮೀಸಲಾತಿಗೆ ಆಗ್ರಹಿಸಿ ನಡೆದ ಸಮಾವೇಶದಲ್ಲಿ ಯತ್ನಾಳ್ ಹೇಳಿದ್ರು. ಗಂಟಲು ಹರ್ಕೊಂಡು ಸಿದ್ದರಾಮಯ್ಯನವರಿಗೆ ಪ್ರತಾಪ್ ಸಿಂಹ ವಾಚಮಾನ ಗೋಚರವಾಗಿ ಬೈದಿದ್ರು. ಅವರಿಗೆ ಯಾಕೆ ಟಿಕೆಟ್ ಕೊಡ್ತಾ ಇಲ್ಲ ಅಂತ ಮಾಗಡಿಯಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಪ್ರತಾಪ್ ಸಿಂಹ ಟಿಕೆಟ್ ಕೈತಪ್ಪುವಲ್ಲಿ ಕಾಂಗ್ರೆಸ್ ಕೈವಾಡ ವಿಚಾರವನ್ನ ತಳ್ಳಿ ಹಾಕಿ ಮೋದಿ, ಅಮಿತ್ ಶಾ ರವರಿಗೆ ಕಾಂಗ್ರೆಸ್ ಕೈವಾಡ ಮಾಡೋಕೆ ಆಗತ್ತಾ ಅಂತ ಹೇಳಿದ್ರು. ಡಾಕ್ಟರ್ ಮಂಜುನಾಥ್ರನ್ನ ಹರಕೆ ಕುರಿ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಆರೋಪಿಸಿದ್ದಾರೆ. ಅವರ ಧರ್ಮಪತ್ನಿ ಬೇಡ ಅಂದ್ರೂ ಪಾಪ ಡಾಕ್ಟರ್ ಮಂಜುನಾಥ್ರನ್ನ ನಿಲ್ಲಿಸೋದಕ್ಕೆ ಹೊರಟಿದ್ದಾರೆ. ಯಾಕೆ ಕುಮಾರಸ್ವಾಮಿ ಅವರೇ ನಿಲ್ಲಬಹುದಾಗಿತ್ತಲ್ಲ? ನಮಗೆ ಚುನಾವಣೆ ಹಿಂಜರಿಕೆನೇ ಇಲ್ಲ. ಮಂಜಣ್ಣ ನಿಂತ್ರು ಎಲೆಕ್ಷನ್ ಮಾಡ್ತೇವೆ, ಕುಮಾರಣ್ಣ ನಿಂತ್ರು ಎಲೆಕ್ಷನ್ ಮಾಡ್ತೇವೆ, ಯೋಗೇಶ್ವರ್ ನಿಂತ್ರು ಎಲೆಕ್ಷನ್ ಮಾಡ್ತೇವೆ ಅಂತಂದ್ರು. ಚಾಮರಾಜನಗರದ ಡಾಕ್ಟರ್ ಅಂಬೇಡ್ಕರ್ ಮೈದಾನದಲ್ಲಿ ಗ್ಯಾರಂಟಿ ಸಮಾವೇಶ ಆಯೋಜಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಸಿಎಂ, ಸಂವಿಧಾನ ಉಳಿದ್ರೆ ಮಾತ್ರ ನಾವು ನೀವೆಲ್ಲರೂ ಉಳಿತೇವೆ. ಆದ್ರೆ ಬಿಜೆಪಿ ಸಂಸದ ಹೆಗ್ಡೆ ಸಂವಿಧಾನ ಬದಲಾಯಿಸುವುದಾಗಿ ಹೇಳ್ತಾ ಇದ್ದಾರೆ. ಸಂವಿಧಾನ ಬದಲಾಯಿಸುವುದಕ್ಕೆ ಹೊರಟಿರುವ ಬಿಜೆಪಿಗೆ ಯಾರು ಮತ ಹಾಕಬೇಡಿ. ಸಮಾನತೆ ಅಂತ ಏನಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಅಂತ ಹೇಳಿದ್ರು. ಸಂಸದ ಜಿಎಂ ಸಿದ್ದೇಶ್ವರರವರು ಇದೇ ಕೊನೆಯ ಭಾಷಣ ಇರಬಹುದು ಅಂತ ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಚಿವ ಎಸ್.ಎಸ್. ಮಲ್ಲಿಕಾರ್ಜುನ್ ಕಾಲೆಳೆದಿದ್ದಾರೆ. ದಾವಣಗೆರೆ ನಗರದ ಯುಬಿಟಿಡಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವಿವಿಧ ಕಾಮಗಾರಿ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಸಚಿವರು, ರಾಜ್ಯಪಾಲರು ಸಿದ್ದೇಶ್ವರ ಅವರ ಕೊನೆಕಾಲ ಭಾಷಣ ಇರಬಹುದು ಅಂತ ಇದ್ರು. ಅಂದುಕೊಂಡಂತೆ ಸಂಸದ ಸಿದ್ದೇಶ್ವರ ಅವರದ್ದು ಕೊನೆಯ ಭಾಷಣ ಆಗಬಹುದು ಅಂತಂದ್ರು. ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿಯಾಗಲಿ ಮತ್ತು ಮತ್ತೆ ಪ್ರಹ್ಲಾದ್ ಜೋಶಿ ಅವರು ಸಂಸದರಾಗಲಿ ಅಂತ ಶಾಸಕ ಅರವಿಂದ್ ಬೆಲ್ಲದ್ ಹೋಮ ಮಾಡಿಸಿದ್ದಾರೆ. ಧಾರವಾಡದ ಏಲಕ್ಕಿ ಶೆಟ್ಟರ್ ಕಾಲೋನಿಯ ಶಂಕರ ಮಠದಲ್ಲಿ ಚಂಡಿಕಾ ಹೋಮದಲ್ಲಿ ಪಾಲ್ಗೊಂಡಿದ್ರು. ಈ ವೇಳೆ 400ಕ್ಕೂ ಹೆಚ್ಚು ಸಂಸದರು ಮೋದಿ ಅವರೊಂದಿಗೆ ಗೆದ್ದು ಬರಲಿ ಅಂತ ಶಾಸಕರು ಪ್ರಾರ್ಥಿಸಿದ್ರು. ಗೀತಾ ತವರು ಶಿವಮೊಗ್ಗ, ಹಾಗಾಗಿ ಅಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ. ನಾನು ಹೋಗ್ತಾ ಇರ್ತೇನೆ. ಅವರನ್ನ ಗೆಲ್ಲಿಸೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನ ಮಾಡ್ತೇವೆ ಅಂತ ನಟ ಶಿವರಾಜ್ ಕುಮಾರ್ ಹೇಳಿದ್ದಾರೆ. ಪ್ರಚಾರಕ್ಕಾಗಿ ಯೋಜನೆ ರೂಪಿಸಲಾಗಿದೆ. ರಾಜಕೀಯಕ್ಕೆ ಬರುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಜನಸೇವೆ ಮಾಡಬಹುದು. ಈ ಕಾರಣದಿಂದ ರಾಜಕೀಯಕ್ಕೆ ಬಂದಿದ್ದಾರೆ. ನಾನು ಪ್ರಚಾರದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿದ್ರು.